ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ. ಸೊ ಇವತ್ತಿನ ಟಾಪಿಕ್ ಗುಬ್ಬಚ್ಚಿ. ಗುಬ್ಬಚ್ಚಿ ಅಂದಿದ ತಕ್ಷಣ ನಮ್ಗೆ ಹಳೇ ಕಾಲಗಳೇ ನೆನಪಲ್ಲಿ ಬರೋದು. ಆ ಕಾಲದಲ್ಲೆಲ್ಲ ಯಾವ ಕಡೆ ನೋಡಿದ್ರೇನೋ ಆ ಕಡೆ ಗುಬ್ಬಚ್ಚಿ ಅಕ್ಕಿಗಳು ನಾವು ನೋಡ್ತಾ ಇದ್ವಿ. ಅದಕ್ಕೆ ರಾಗಿ ಹಾಕೋದು, ಅಕ್ಕಿ ಆಗೋದು, ಮನೆಯಲ್ಲಿರೋ ಧಾನ್ಯಗಳನ್ನ ಎತ್ಕೊಬಂದು ಹಾಕೋದು, ಆ ತರ ಎಲ್ಲ ನಾವು ತುಂಬಾ ಮಾಡಿರ್ತೀವಿ. ಮತ್ತೆ ಈವ್ನಿಂಗ್ ಟೈಮಲ್ಲಿ ರಿಲ್ಯಾಕ್ಸ್ ಆಗ್ಬೇಕು ಅಂತ ಈಚೆ ಹೋದ್ರೆ ಎಲ್ಲಿ ನೋಡಿದ್ರು ಅಲ್ಲೇ ಆಟ ಆಡ್ಕೊಂಡು ಅವು ತಿರ್ಕೊಂಡಿದೆ ಅದ್ರ ನೋಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿ ತುಂಬಾ ಚೆನ್ನಾಗಿದ್ದಿದ್ದು ಅಂತ ಕಾಲದಲ್ಲಿ. ಇವಾಗ ಒಂದು ಎರಡು ನೋಡೋದೇ ತುಂಬಾ ಕಷ್ಟ ಆಗೋಗಿದೆ. ಏನಾಗಿರ್ಬೋದು ಈ ಗುಬ್ಬಚ್ಚಿಗೆಲ್ಲ, ಅದ್ರ ಬಗ್ಗೆ ಈ ವಿಡಿಯೋ ಒಳಗಡೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಗುಬ್ಬಚ್ಚಿ ಎಲ್ಲ ಅಗ್ರಿಕಲ್ಚರ್ ಫ್ರೆಂಡ್ ಅಂತ ಕರಿತಿದ್ದಾರೆ. ಅದಾವುದು ಅಗ್ರಿಕಲ್ಚರ್, ವ್ಯವಸಾಯನ ಸ್ನೇಹಿತ ಅಂತ ಗುಬ್ಬಚ್ಚಿ ಹಕ್ಕಿಗಳನ್ನ ಕರಿತಿದ್ದಾರೆ. ಇವಾಗ ಎರ್ತ್ವಾಮ್ಸ್ ನೆಲ್ಲ ಹೇಗೆ ಅಗ್ರಿಕಲ್ಚರ್, ಫ್ರೆಂಡ್ ಆಫ್ ಅಗ್ರಿಕಲ್ಚರ್ ಅಂತಾರೋ, ಅದೇ ತರ ಹಕ್ಕಿಗಳಲ್ಲಿ ಈ ಗುಬ್ಬಚ್ಚಿ ಹಕ್ಕಿಗಳನ್ನೇ ಫ್ರೆಂಡ್ ಆಫ್ ಅಗ್ರಿಕಲ್ಚರ್ ಅಂತ ಕರಿತಿದ್ದಾರೆ. ಮತ್ತೆ ಈ ಇದ್ರಲ್ಲಿ ಇರೋದೇ ಇಷ್ಟಪ್ಪನೇ ಇರೋದು. ಆದ್ರೆ ಇದ್ರಲ್ಲೂ ಲಾರ್ಜೆಸ್ಟ್, ಸ್ಮಾಲೆಸ್ಟ್ ಹಕ್ಕಿಗಳಿದೆ. ಮತ್ತೆ ಗಂಡಿನ ಹಕ್ಕಿ ಬೇರೆ ತರ ಇರುತ್ತೆ, ಹೆಣ್ಣಿನ ಹಕ್ಕಿ ಬೇರೆ ತರ ಇರುತ್ತೆ ಅಂತಾರೆ. ಹಕ್ಕಿನೇ ಇದು ಗುಬ್ಬಚ್ಚಿ ಹಕ್ಕಿ. ಇದ್ರಲ್ಲಿ ಏನು ಡಿಫ್ರೆಂಟ್ ಅಂದ್ರೆ ಹೌದು, ಅದು ಹೇಗೆ ಅಂದ್ರೆ ಕಲರ್ಸ್ ಡಿಫ್ರೆನ್ಶಿಯೇಟ್ ಇರುತ್ತೆ. ಹೇಗಂದ್ರೆ ಇವಾಗ ಮೇಲ್ ಸ್ಪ್ಯಾರೋ ನೋಡಿದ್ರೆ ನಾವು ಅದ್ರಲ್ಲಿ ಡಾರ್ಕ್ ಕಲರ್ಸ್ ಇರುತ್ತೆ, ಸಮ್ ವೇರಿಯೇಷನ್, ಸಮ್ ಡಿಫ್ರೆನ್ಸ್ ಇರುತ್ತೆ. ಫೀಮೇಲ್ ಹಕ್ಕಿಗಳು ನೋಡಿದ್ರೆ ಅದು ಲೈಟ್ ಬ್ರೌನಿಶ್ ಆಗಿ, ಐ ಮೀನ್ ಡಸ್ಟಿ ಬ್ರೌನ್ ಕಲರ್ ಆಗಿ, ಲೈಟ್ ಕಲರ್ಸ್ ಆಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ ಅದು ಫ್ರೆಂಡ್ ಆಫ್ ಅಗ್ರಿಕಲ್ಚರ್ ಅಂದ್ರು ಅನ್ನೋ ಡೀಟೇಲ್ ಒಂದು ಇದ್ರೆಲ್ಲದಕ್ಕೂ ಮುಂಚೆ ನೋಡ್ಬಿಡೋಣ. ವ್ಯವಸಾಯ ಮಾಡೋ ಜಾಗದಲ್ಲಿ ಹೋಗಿ ಹಕ್ಕಿಗಳೆಲ್ಲ ಹೋಗಿ ಅಲ್ಲಿ ಬೆಳೆಯೋ ಸೀಡ್ಸ್, ಫ್ರೂಟ್ ಮತ್ತೆ ಇನ್ಸೆಕ್ಟ್ಸ್ ನೆಲ್ಲ ಸಾಯಿ ತಿಂತಾ ಇತ್ತಂತೆ. ಇವಾಗ ಬೆಳೆನ ಅಲ್ಸೋ ಆ ಇನ್ಸೆಕ್ಟ್ಸ್ ನ ತಿನ್ನಿ ಅದ್ರನ್ನ ಅಲ್ಸೋದ್ರಿಂದ ಅದಕ್ಕೆ ಫ್ರೆಂಡ್ ಆಫ್ ಅಗ್ರಿಕಲ್ಚರ್ ಅಂತ ನೇಮ್ ಬಂತು. ಕ್ರಾಪ್ಸ್ ಗೆಲ್ಲ ಮೆಡಿಸನ್ ಹಾಕ್ತಿವಿ ಇನ್ಸೆಕ್ಟ್ಸ್ ಸಾಯ್ಬೇಕು ಅನ್ನೋದಕ್ಕೋಸ್ಕರ. ಸೊ ಆ ಮೆಡಿಸನ್ ಹಾಕೋದ್ರಿಂದ ಅಲ್ಲಿ ಬರೋ ಸೀಡ್ಸ್ಗೂ ಆ ಮೆಡಿಸನ್ ಬಿದ್ದಿರುತ್ತೆ ಅಲ್ವಾ, ಅದು ಗುಬ್ಬಚ್ಚಿಗಳಿಗೆ ಗೊತ್ತಾಗಲ್ಲ. ಅದರಿಂದ ಅದನ್ನ ತಿಂದು ಅದರಿಂದನೂ ಅದು ಡೆತ್ ಆಗುತ್ತೆ. ಆ ತರನು ಡೆತ್ ಆಗಿದೆ. ಮತ್ತೆ ಅದರಿಂದ ಎಗ್ಸ್ ಇದೆ ಅಲ್ವಾ, ಗ್ರೋತೆ ಆಗ್ದಿರಾ ಈಚೆನು ಬರ್ದಿರಾ ಪಾಪ್ಯುಲೇಷನ್ ಎಲ್ಲ ಸ್ಟಾಪ್ ಆಗ್ತಾ ಇತ್ತು. ಯಾಕಂದ್ರೆ ನೆಟ್ವರ್ಕ್ಸ್ ಇಂದ ಬರೋ ವೇವ್ಸ್ ಎಗ್ಸಿನ ಗ್ರೋತ್ ನ ಕಡಿಮೆ ಮಾಡ್ತಾ ಇತ್ತು. ಸೊ ಅದರಿಂದ ಪಾಪ್ಯುಲೇಷನ್ ಕಡಿಮೆ ಆಗೋಗಿದೆ. ಇದರಲ್ಲಿ ಎರಡು ಟೈಪ್ ಆಫ್ ಗುಬ್ಬಚ್ಚಿಗಳಿದೆ. ಒಂದು ಲಾರ್ಜೆಸ್ಟ್ ಸ್ಪ್ಯಾರೋ ಮತ್ತೆ ಇನ್ನೊಂದು ಸ್ಮಾಲೆಸ್ಟ್ ಸ್ಪ್ಯಾರೋ. ಲಾರ್ಜೆಸ್ಟ್ ಸ್ಪ್ಯಾರೋ ಹೆಸರು ಹ್ಯಾರಿ ಸ್ಪ್ಯಾರೋ ಅಂತಾರೆ. ಸ್ಮಾಲೆಸ್ಟ್ ಸ್ಪ್ಯಾರೋಸ್ ಹೆಸರು ಲಿಕಾನ್ ಸ್ಪ್ಯಾರೋ ಅಂತಾರೆ. ಹ್ಯಾರಿ ಸ್ಪ್ಯಾರೋಸ್ ಅನ್ನೋದು 19 ಸೆಂಟಿಮೀಟರ್ ಮತ್ತೆ 33 ಗ್ರಾಮ್ಸ್ ಅಷ್ಟೇ ವೆಯ್ಟ್ ಇರೋದು. ಮತ್ತೆ ಸ್ಮಾಲೆಸ್ಟ್ ಸ್ಪ್ಯಾರೋ 12 ಸೆಂಟಿಮೀಟರ್ 16 ಗ್ರಾಮ್ಸ್ ವೆಯ್ಟ್ ಅಷ್ಟೇ ಇರೋದು. ಇದೇ ಇದರಿಂದ ಡಿಫ್ರೆನ್ಸ್. ಕೋಳಿನೆಲ್ಲ ನಾವು ಮನೆಯಲ್ಲೇ ಬೆಳೆಸ್ತೀವಿ. ಅದು ಎಷ್ಟು ಮರಿಗಳಾಗ್ತಿದೆ, ಹೆಂಗ್ ಬೆಳೀತಿದೆ, ಅದನ್ಕೋ ಮಟ್ಟೆನಲ್ಲೆಲ್ಲ ಮರಿಗಳು ಬರ್ತಿದ್ಯಾ, ಎಲ್ಲಾ ಮರಿಗಳು ದೊಡ್ಡದಾಗ್ತಿದ್ಯಾ ಅಂತ ನಾವು ನೋಡ್ಕೊಂಡೆ. ಅದೇ ತರ ಈ ಸ್ಪ್ಯಾರೋಸ್ ನಾವು ನೋಡ್ಕೊಂಡಿದ್ರೆ ಅಲಿಯುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆದ್ರೆ ಸ್ಪ್ಯಾರೋಸ್ ನಾವು ಆ ತರ ನೋಡ್ಕೊಂತಾ ಇರ್ಲಿಲ್ಲ. ಜಸ್ಟ್ ಹಕ್ಕಿಗಳಾಗ್ತಾ ಇದ್ವಿ, ರಿಲ್ಯಾಕ್ಸೇಷನ್ಗೋಸ್ಕರ ಸುಮ್ನೆ ನೋಡ್ಕೊಂತಾ ಇದ್ವಿ ಅಷ್ಟೇ. ಆದ್ರೆ ಅದು ಎಷ್ಟು ಮರಿಗಳಾಗ್ತಿದ್ಯೆ, ಈಚೆ ಹೋಗೋದು ಮತ್ತೆ ಒಳಗಡೆ ಬರ್ತಿದ್ಯಾ, ಮನೆಗ್ ಬರ್ತಿದ್ಯಾ ಅನ್ನೋದ್ರ ಬಗ್ಗೆ ನಾವ್ ಯಾರು ಟೇಕ್ ಕೇರ್ ಮಾಡ್ತಾ ಇರ್ಲಿಲ್ಲ. ಇವಾಗ ಒಂದೋ ಎರಡೋ ನೋಡ್ತೀವಲ್ಲ, ಅಟ್ಲೀಸ್ಟ್ ಅದಕ್ಕೋಸ್ಕರ ಆದ್ರೂ ಮನೆ ಮುಂದೆ ಒಂದು ಬಾಕ್ಸ್ ಇಡೋದಾಗ್ಲಿ, ಆ ತರ ಚಿಕ್ಕ ವಿಷಯಗಳು ಮಾಡ್ಬೇಕು ಅಂತ ಕೇಳ್ಕೊಂತಿದೀನಿ. ಸೇವ್ ಸ್ಪ್ಯಾರೋಸ್ ಅಂತ ಹೇಳ್ಕೊಂಡು ಈ ವಿಡಿಯೋನ ನಾನು ಎಂಡ್ ಮಾಡ್ಕೊಂತಿದೀನಿ. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂದ್ರೆ ನಮ್ಮ ಕರ್ನಾಡು ಟಿವಿನ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.